ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವುದೇ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ಚಪಾತಿಗೆ ರೊಟ್ಟಿಗೆಲ್ಲ ಸೈಡ್ ಡಿಶ್ ಆಗಿರೋ ಎಗ್ ಬುರ್ಜಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡುವ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೆ, ಒಂದು ಚಿಕ್ಕ ಟೊಮ್ಯಾಟೊ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ಅದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೆ, ಮತ್ತು ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ 4 ಮೊಟ್ಟೆ ತೊಗೊಂಡಿದ್ದೀನಿ. ಸೊ ಇಷ್ಟು ಸಾಕಾಗತ್ತೆ. ನಿಮಗೆ ಬೇಕು ಅಂದರೆ ಇನ್ನೂ 1-2 ಅದು ಈರುಳ್ಳಿನ ತೊಗೊಳ್ಬೋದು. ಮೆಣಸಿನ್ಕಾಯು ಅಷ್ಟೇ, ನಿಮಗೆ ಖಾರ ಹೇಗೆ ಬೇಕೋ ಹಾಗೆ. ನೆಕ್ಸ್ಟು ಒಂದು ಬಾಣಲಿಗೆ 2-3 ಸ್ಪೂನು ಎಣ್ಣೆ ಹಾಕ್ಕೊಳ್ಬೇಕು. ಕಾಯ್ದಿದ ಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಬೇಕು. ಇದು ಫುಲ್ಲು ಜಾಸ್ತಿ ಬ್ರೌನ್ ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಸೇಮ್ ಮೆಥಡ್ ಎಗ್ ಬದಲು ನೀವು ಪನ್ನೀರ್ ಹಾಕ್ಕೊಳ್ಬೋದು ಅಥವಾ ಟೋಫು, ಎರಡರಲ್ಲಿ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು, ಅದು ಚೆನ್ನಾಗಿರುತ್ತೆ. ಸೊ ಫ್ರೈ ಆಗಿದೆ, ಜಾಸ್ತಿ ಓವರ್ ಫ್ರೈ ಆಗೋದು ಬೇಡ, ಇಷ್ಟು ಆದರೂ ಸಾಕು. ಇವಾಗ ನೆಕ್ಸ್ಟು ಟೊಮ್ಯಾಟೊ, ಇದು ಅಷ್ಟೇ ಟೊಮೆಟೊ ಸಾಫ್ಟ್ ಆಗೋಷ್ಟು ಬೇಯಿಸ್ಕೊಳ್ಬೇಕು. ಇದು ಚಪಾತಿಗೆ, ಪರೋಟಾಗೆ, ರೊಟ್ಟಿಗೆ, ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಾಗೆ ನೆಂಚ್ಕೊಳ್ಳೋಕ್ಕೂ ಸಹ ಚೆನ್ನಾಗಿರುತ್ತೆ ಅನ್ನೋದ್ರ ಜೊತೆ. ಇವಾಗ ಆಗಿದೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಚಮಚ ಅಷ್ಟು ಅಚ್ಕಾರದ ಪುಡಿ, ಒಂದು ಚಿಕ್ಕ ಚಮಚ ಅಷ್ಟು ಗರಂ ಮಸಾಲ, ಈವನ್ ಧನಿಯಾ ಪುಡಿನೂ ನೀವು ಹಾಕ್ಕೊಳ್ಬೋದು, ಬಟ್ ನಂಗೆ ಇಷ್ಟೇ ಸಾಕು, ಅದಕ್ಕೆ ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ. ಸೊ ಹಾಕಿ ಫ್ರೈ ಮಾಡಿ. ಇನ್ನು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಬಟ್ ನಮಗೆ ಎಷ್ಟು ಬೇಕು ನಾವು ಅಷ್ಟು ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಫ್ರೈ ಮಾಡ್ಕೊಳ್ಳಿ ನೀಟಾಗೆ. ಫ್ರೈ ಮಾಡ್ಕೊಂಡು ಒಂದು 5 ನಿಮಿಷ ಕುಕ್ ಮಾಡೋಕ್ಕೆ ಬಿಡಬೇಕು. ನೆಕ್ಸ್ಟು ಇವಾಗ ನಿಧಾನಕ್ಕೆ ಮೊಟ್ಟೆನ ಒಡೆದು ಹಾಕ್ಕೊಳ್ಳಿ. ಇಲ್ಲ ನೀವು ಎಲ್ಲ ಮೊಟ್ಟೆನೂ ಒಂದು ಗ್ಲಾಸಿಗೆ ಹಾಕ್ಕೊಂಡು ಬೀಟ್ ಮಾಡ್ಕೊಂಡು ಹಾಕ್ಕೊಳ್ತೀನಿ ಅಂದ್ರೂ ಪರವಾಗಿಲ್ಲ, ಇಲ್ಲ ಡೈರೆಕ್ಟಾಗಿ ಹಾಕ್ತೀನಿ ಅಂದ್ರೂ ಓಕೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸು ಸಹ ಮಾಡ್ಕೊಳ್ಬೇಕು. ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸ್ ಟೈಪ್ ಇರುತ್ತಲ್ವ ಮೊಟ್ಟೆ, ಆ ಥರ ಮಾಡ್ಕೊಳ್ಬೇಕು. ಪನ್ನೀರ್ ಆದರೆ ಪನ್ನೀರು ತುರ್ಕೊಂಡು ಈ ಥರ ಹಾಕ್ಕೊಳ್ಬೋದು, ಇಲ್ಲ ಟೋಫುನು ಸಹ ಹಾಕ್ಕೊಳ್ಬೋದು. ಈವನ್ ನೀವು ಸೋಯಾ ಸಹ ಬೇಯಿಸ್ಬಿಟ್ಟು ಅದನ್ನು ಈ ಥರ ಸ್ವಲ್ಪ ಮಿಕ್ಸಿಲಿ ರುಬ್ಬಿ ಹಾಕ್ಕೊಂಡ್ರು ಅದು ಬುರ್ಜಿ ಚೆನ್ನಾಗಿರುತ್ತೆ, ಸೋಯಾ ಬುರ್ಜಿ ಎಲ್ಲ. ಸೊ ಇವಾಗ ಆಗಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಲಂಕಾರಕ್ಕೆ. ಸೊ ಎಗ್ ಬುರ್ಜಿ ನೋಡಿ ಚಪಾತಿಗೆ ಚೆನ್ನಾಗಿರುತ್ತೆ. ಸೊ ನಾನು ಇಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಲೈಟಾಗಿ ಸಿಂಪಲ್ಲಾಗಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿರೋದಲ್ಲೇ ಹಾಕ್ಕೊಂಡು ಮಾಡೋವಂಥದ್ದು, ಬೇಗ ಕ್ವಿಕ್ಕಾಗಿ ಮಾಡೋದು. ಸೊ ನೀವು ಹೇಗಿತ್ತು ಅಂತ ಟ್ರೈ ಮಾಡಿ ಕಮೆಂಟ್ ಮಾಡಿ ನಮಗೆ ಹೇಳಿ. ಥ್ಯಾಂಕ್ ಯು.